ಹಾಯ್ ಫ್ರೆಂಡ್ಸ್, ಇದು ಬಂದು ಆಯುಧ ಪೂಜೆ ದಿನದ ಮಿನಿ ವ್ಲಾಗು. ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಒಂದು 2-3 ದಿನ ಲೇಟ್ ಆಗೋಯ್ತು. ಇನ್ನು ಪಿತೃಪಕ್ಷ ಮುಗಿಸ್ಕೊಂಡು ಬಂದ ಒಂದು 2 ದಿನದಿಂದನೇ ನಾವು ಶಾಪ್ನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ಕೊತೀವಿ. ಇನ್ನು ಹಬ್ಬದ ದಿನವೂ ಕೂಡ ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಂದು ಶಾಪ್ ಹತ್ರನೂ ಕೂಡ ಪೂಜೆ ಮಾಡ್ಕೊಳ್ಳಿಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು, ಇನ್ನು ಶಾಪಲ್ಲಿರೋ ಎಲ್ಲ ಎಲೆಕ್ಟ್ರಿಕ್ ಐಟಮ್ನು ಕೂಡ ಹಿಂದಿನ ದಿನವೇ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ವಿ. ಇನ್ನು ಹಬ್ಬದ ದಿನ ಅದಕ್ಕೆ ಗಂಧ, ಅರಿಶಿನ, ಕುಂಕುಮ, ಹೂವು ಎಲ್ಲನೂ ಇಟ್ಟು ರೆಡಿ ಮಾಡಿಕೊಂಡು, ಇನ್ನು ಗಾಡಿಗೂ ಕೂಡ ಶಾಪ್ ಹತ್ರನೇ ನಾವು ಪೂಜೆ ಮಾಡ್ತೀವಿ. ಸುಮಾರು ಒಂದು 6 ವರ್ಷ ಆಯಿತು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. 6 ವರ್ಷದಿಂದನೂ ಕೂಡ ನಾವು ಗಾಡಿಗೆ ಅಂಗಡಿ ಹತ್ರನೇ ನಿಲ್ಲಿಸ್ಕೊಂಡು ಪೂಜೆ ಮಾಡ್ಕೊತೀವಿ. ಇನ್ನು ಅಷ್ಟರಲ್ಲಿ ಹಸ್ಬೆಂಡು ಬೋರ್ಡ್ಗೆಲ್ಲ ಹೂವೆಲ್ಲನೂ ಹಾಕಿ ರೆಡಿ ಮಾಡಿದರು. ಇನ್ನು ಒಂದು ತಾಂಬೂಲ ರೆಡಿ ಮಾಡ್ಕೊಳ್ಳಿಕ್ಕೆ ನಾನು ಈ ಥರ ಬೊಕ್ಕೆಗೆ ಒಂದು ಸ್ವೀಟ್ ಬಾಕ್ಸು, ಬ್ಲೌಸ್ ಪೀಸು ಮತ್ತು ಅರಿಶಿನ, ಕುಂಕುಮ, ವೀಳ್ಯದೆಲೆ, 10 ರೂಪಾಯಿ ಕಾಣಿಕೆ, 2 ಬಳೆ ಮತ್ತು ಬಾಳೆಹಣ್ಣಿಟ್ಟು ಸ್ವಲ್ಪ ಹೂವಿಟ್ಟು ಈ ಥರ ನೆಟ್ಟೆಡ್ ಬಟ್ಟೆಯಿಂದ ಕಟ್ಟಿ ಒಂದು ರಿಟರ್ನ್ ಗಿಫ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೆ. ಇನ್ನಿಷ್ಟೆಲ್ಲ ಮಾಡುವಷ್ಟರಲ್ಲಿ ಸುಮಾರು ಟೈಮು 11:30 ಆಗಿಬಿಟ್ಟಿತ್ತು. ಸೊ 12 ಗಂಟೆ ಮೇಲೆ ಸ್ವಲ್ಪ ರಾಹುಕಾಲ ಇತ್ತು ಅಂತ ಹೇಳಿಬಿಟ್ಟು 11:30 ಒಳಗಡೆ ಪೂಜೆ ಎಲ್ಲನೂ ಕೂಡ ಮಾಡಿಕೊಂಡು 10:30 ಒಳಗಡೆ ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಬಟ್ ಆಗಿರಲಿಲ್ಲ. ಬಟ್ 12 ಗಂಟೆ ಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ 12 ಗಂಟೆ ಮೇಲೆ ರಾಹುಕಾಲ ಇತ್ತು. ಬಟ್ ಅದು ನಾನು ಸರಿಯಾಗಿ ಅಬ್ಸರ್ವ್ ಮಾಡಿರಲಿಲ್ಲ. ನನ್ನ ಫ್ರೆಂಡ್ ಬಂದು ಹೇಳಿದ್ಲು 12 ಗಂಟೆ ಮೇಲೆ ರಾಹುಕಾಲ ಇದೆ ಅಂತ. ಸೊ ಎಲ್ಲನೂ ನಾನು ರೆಡಿ ಮಾಡ್ಕೊಂಡಿದ್ದೆ. ಪೂಜೆ ಒಂದು 12 ಗಂಟೆ ಮೇಲೆ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ದೆ. ಅವಳು ಯಾವಾಗ ಬಂದು ರಾಹುಕಾಲ ಇದೆ ಅಂತ 12 ಗಂಟೆ ಮೇಲೆ ಹೇಳಿದ್ರು. ಸೊ ಆವಾಗ ಬೇಗ ಸ್ವಲ್ಪ ಪೂಜೆ ಮಾಡಿಕೊಂಡು ಕೂಡ ಮುಗಿಸ್ಕೊಂಡೆ. ಇನ್ನು ಲಾಸ್ಟಲ್ಲಿ ದೃಷ್ಟಿ ತೆಗಲಿಕ್ಕೆ ನನ್ನ ಹಸ್ಬೆಂಡು ಬೂದುಗುಂಬಳಕಾಯಿಗೆ ಕುಂಕುಮ, ಕಾಯಿನ್ಸು ಎಲ್ಲನೂ ಹಾಕಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ದೃಷ್ಟಿನೂ ತೆಗೆದು ಇಟ್ಟರು. ಇನ್ನು ಅಷ್ಟರಲ್ಲಿ ಸ್ವಲ್ಪ ನಾನು ಅಂಗಡಿಗೆ ಸ್ವಲ್ಪ ದೃಷ್ಟಿ ತೆಗೆಯೋಣ ಅಂತ ಹೇಳಿಬಿಟ್ಟು ಕೆಂಪು ನೀರು ಆರತಿ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ನೀರು, ಅರಿಶಿನ ಮತ್ತು ಸುಣ್ಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಾಡಿ ಮತ್ತು ಅಂಗಡಿಗೆ ಎರಡಕ್ಕೂ ಕೂಡ ದೃಷ್ಟಿ ತೆಗೆದ ನೀರನ್ನು ಅಂಗಡಿ ಮುಂದೆಗಡೆಗೆ ಹಾಕ್ಕೊಂಡೆ. ಇನ್ನು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಒಂದು 3:30-4 ಗಂಟೆ ತನಕ ಶಾಪ್ ಹತ್ರನೇ ಇದ್ವಿ. ಇನ್ನು ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದ್ವಿ ಮನೆಗೆ. ದಸರಾ ನಡೀತಿದ್ದರಿಂದ ಏರ್ ಶೋನು ಕೂಡ ನಡೀತಾ ಇತ್ತು. ನಮ್ಮ ಮನೆಯಿಂದ ಅಂದರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವಂತೂ ಹತ್ರದಿಂದನೇ ತುಂಬ ಚೆನ್ನಾಗಿ ಏರ್ ಶೋ ನೋಡ್ಕೊಂಡ್ವಿ.